ಓ ಮೇನಕಾ ಮುತ್ತು ನನ್ನ ಬಗ್ಗೆ ಈಗ ಗಂಡನನ್ನು ನೋಡುವುದಕ್ಕೆ ಅವಳಿಗೆ ಪುರುಸೊತ್ತೇ ಇಲ್ಲ, ಮಗುವನ್ನೇ ನೋಡಿಕೊಳ್ಳುವುದು. ಬರುವ ಪ್ರಾಣಿ ಇಲ್ಲಿದ್ದಾನೆ ಅಂತ ಗೊತ್ತುಂಟಲ್ಲ ನಿಮಗೆ. ಕಾಯಿಲೆ ಯಾಕೆ ಒಬ್ಬ ಮಾತನಾಡದೆ ಮತ್ತೆ ನಾನು ಏನು ಮಾಡುದು? ಯಾರಲ್ಲಿ ಮಾತನಾಡುದು? ನೀನು ಮಗುವಲ್ಲಿ ಮಾತನಾಡ್ತಾ ಮಗು ಎಷ್ಟು ಚಂದ, ಎಷ್ಟು ಚಂದ ಮಗು ಇಲ್ಲಿ ನೋಡಿ ಅಳ್ತಾ ಉಂಟು. ಮೊದಲಿನ ಅಭ್ಯಾಸ ಅಳ್ತಾ ಉಂಟು. ನಿಲ್ಲಿಸು, ಅಳುವನ್ನು ನಿಲ್ಲಿಸುವುದಕ್ಕೆ ತಾಯಿಗೆ ಹೇಳಿಕೊಡ್ಬೇಕು. ನಿಲ್ಲಿಸು, ನಿಲ್ಲಿಸು. ಯಂತ್ರ ನಿಲ್ಲಿಸುವುದಕ್ಕೆ ಮಗು ಎಷ್ಟು ಕಷ್ಟ ಆಗುತ್ತೆ. ಬೇರೆ ಏನು ಕೆಲಸ ಉಂಟು ನಿಮಗೆ? ನನ್ನ ಹತ್ತಿರ ಹೇಗೂ ಬರುವುದಿಲ್ಲ. ಯಾವ ಕೆಲಸ ಆದ್ರೂ ಮಾಡಬಹುದು. ಈ ಮಕ್ಕಳ ನಿಂತಲ್ಲ ಬೆಳೆಸುವುದು, ಪಾಲಿಸುವುದು ಬಹಳ. ಇಷ್ಟು ಉದ್ದದ ಮಗುವನ್ನು ನಿನಗೆ ನೋಡಿಕೊಳ್ಳುವುದಕ್ಕೆ ಆಗುದಿಲ್ಲ. ಸ್ವಲ್ಪ ಹಾಲು ಕೊಟ್ಟಿ ತಪ್ಪು ಮಲಗಿಸಿದ್ದು. ನಿನಗೆ ಇಷ್ಟು ಸಣ್ಣ ಮಗುವನ್ನು ನೋಡುವುದಕ್ಕೆ ಸಾಧ್ಯ ಆಗಲಿಲ್ಲ ಅಂತಾದ್ರೆ ಮತ್ತೆ ನನ್ನನ್ನು ನೋಡಿಕೊಳ್ಳುವುದು ಹೇಗೆ? ಹೌದಾ? ಹೌದಾ? ನೋಡಿ ಒಮ್ಮೆ ನೋಡು. ಒಂದಕ್ಕೆ ಒಂದು ಉಚಿತ ತೀರ್ಥವು ಮತ್ತು ಪ್ರಸಾದವು ನೋಡಿ. ಅದಕ್ಕೊಂದು ಅರ್ಥ ಉಂಟು. ಹೆಚ್ಚು ಪ್ರೀತಿ ಇರುವವರ ಹತ್ತಿರ ಹೋಗುವಾಗಲೇ ಮಗು ತೀರ್ಥ ಪ್ರಸಾದ ಕೊಡುವುದು. ಹೌದಾ? ಅದು ಗೊತ್ತಿಲ್ಲ ನಿಮಗೆ. ಬೇಕಾದೆಲ್ಲ ಸಂಗ್ರಹ ಮಾಡಿಕೊಳ್ಳುತ್ತೆ. ನೋಡಿ ಮಗು ನೋಡಿ ಅಂತೆ. ಎಷ್ಟು ಚಂದ, ಎಷ್ಟು ಚಂದ, ಎಷ್ಟು ಚಂದ ಮಗು, ಎಷ್ಟು ಚಂದ ಮಗು, ಎಷ್ಟು ಚಂದ. ಈ ಬಣ್ಣ ನೋಡಿ ಅಂತೆ. ಬಣ್ಣ ನಮ್ಮ ಹಾಗೆ, ನಿಮ್ಮ ಹಾಗೆ. ಮತ್ತೆ ನಿಮ್ಮದು ಗೋಧಿ ಬಣ್ಣ, ಮತ್ತೆ ನಿನ್ನದು ಸಣ್ಣದು ಬಿಳಿ ಬಿಳಿ ಹಾಲಿನ ಹಾಗೆ, ಬಂಗಾರ ಸುವರ್ಣ. ನೋಡಿ ಹಣೆ, ನೋಡಿ ಹಣೆ, ಹಣೆ ಹಣೆ ನನ್ನ ಹಾಗೆ. ನನ್ನ ಹಣೆ ಹೇಗುಂಟು ಹಾಗೆ ಉಂಟು. ಈಗ ಸಣ್ಣ ಹಣೆ ಅಷ್ಟೇ, ದೊಡ್ಡದಾಗುವಾಗ ನನ್ನ ಹಣೆ. ಹುಬ್ಬು ಹುಬ್ಬು ನಮ್ಮ ಹುಪ್ಪೆ. ಅಲ್ಲಿ ಕೂದಲು ಮಾತ್ರ ಇಲ್ಲ, ಉಪ್ಪು ನನ್ನ ಹಾಗೆ. ಕಣ್ಣಿಗೆ ನನ್ನ ಕಣ್ಣು, ನನ್ನ ಕಣ್ಣು ಸಣ್ಣ ಕಣ್ಣು, ನನ್ನ ಕಣ್ಣು ಸಣ್ಣ. ಮೂಗು ನೋಡಿ, ಮೂಗು ನೋಡಿ. ಮೂಗು ನಿನ್ನದಿಷ್ಟು ಉದ್ದ, ನನ್ನ ಮೂಗು ಅಲ್ಲಿಂದ ಅಲ್ಲಿಗೆ ಹಾಗೆ ಮೂಗು ಹಾಗೆ. ನೋಡಿ ತುಟಿ, ನೋಡಿ ತುಟಿ, ತುಟಿ ಕೆಂಪು 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 ನನ್ನ ಹಾಗೆ. ನನ್ನ ಮತ್ತೆ ತುಟಿ ನನ್ನದು ಕಪ್ಪಾಗಿದೆ, ಕೆಂಪೆ ಕೆಂಪೆ. ಅದು ಅದು ದೊಡ್ಡದಾದ ಮೇಲೆ ಕಪ್ಪಾದಿತ್ತು. ತುಟಿ ಹೋಗ್ಲಿ ಆಚೆ. ಗಲ್ಲ ನೋಡಿ, ಅಚ್ಚು ಪೆಲ್ಲ ನನ್ನದೇ ಗಲ್ಲ, ಗಲ್ಲ ನನ್ನ ಗಲ್ಲದ ಹಾಗೆ, ಎಲ್ಲ ನನ್ನ ಹಾಗೆ. ಏನು ನೋಡಿ, ಕಂಠ ನೋಡಿ, ಕಂಠ ನನ್ನ ಹಾಗೆ. ಎದೆ ನೋಡಿ, ಎದೆ ನನ್ನ ಹಾಗೆ. ಸೊಂಟ ನೋಡಿ, ಸೊಂಟ ನನ್ನ ಹಾಗೆ. ಸೊಂಟದಿಂದ ಕೆಳಗೆ ನೋಡಿ. ಇದು ಯಾರ ಹಾಗೆ ಹೇಳಿ ಈಗ? ಇದು ಯಾರ ಹಾಗೆ ಅಂದ್ರೆ ನನ್ನ ಹೆಣ್ಣು ಮಗಿದು, ಹೆಣ್ಣು ಶಿಶು. ಅಪ್ಪನ ಹಾಗೆ ಆಗುವುದಕ್ಕೆ ಸಾಧ್ಯವಿದೆ, ಆಗುವುದಿಲ್ಲ. ಸ್ತೋತ್ರ ಸ್ತೋತ್ರ ಅದಲ್ಲ, ನಾನು ಆಲೋಚನೆ ಮಾಡುದು ಏನು ಹೇಳಿ. ಈಗ ನಿನಗಂತೂ ಮಗುವನ್ನು ಪೋಷಿಸುವಂತಹ ಕೆಲಸ, ನನಗೆ ಬೇರೆ ಏನು ಕೆಲಸ ಇಲ್ಲ. ಯಾಗ ಯಜ್ಞಗಳನ್ನು ಮಾಡಬೇಕು ಎನ್ನುವ ಹಾಗೆ ಯೋಚಿಸಿ ಯಜ್ಞ ಕುಂಡದ ಹತ್ತಿರ ಹೋದ್ರೆ ಯಜ್ಞ ಕುಂಡ ಇರುವಲ್ಲಿ ಯಜ್ಞ ಕುಂಡವೇ ಇಲ್ಲ. ಏನು ಮಾಡಿದ್ದು? ಯಾಕೆ ಹೀಗೆ ಮಾಡಿದ್ದು? ಸಣ್ಣ ಮಗು ಎಲ್ಲಿಯಾದ್ರೂ ಹೋಗಿ ಯಜ್ಞ ಕುಂಡಕ್ಕೆ ಬಿದ್ದು ಬಿಟ್ರೆ ಅದಕ್ಕೆ ಆ ಯಜ್ಞ ಕುಂಡವನ್ನು ತೆಗೆದು ಒಂದು ಸೇವಂತಿಗೆ ಗಿಡ ನೆಟ್ಟಿದೆ. ಅಂತೂ ಇನ್ನು ಯಜ್ಞ ಮಾಡುವುದಕ್ಕೆ ನನಗೆ ಅವಕಾಶ ಇಲ್ಲ. ಯಾಕೆ ಸುಮ್ಮನೆ ಅಲ್ಲ, ಸವಿಧೆ ಎಲ್ಲ ಎಲ್ಲಿಗೂ ಹೋಯ್ತು, ಸಮಿತಲ್ಲ ಎಲ್ಲಿಗೂ ಹೋಯ್ತು. ಅದ್ರ ವಿಚಾರ ಕೇಳ್ತೀರಾ? ನನಗೆ ಮಗುವಿಗೆ ಹಾಲು ಬಿಸಿ ಮಾಡುವುದಕ್ಕೆ ಬೇರೆ ಸೌದೆ ಸಿಗಲಿಲ್ಲ, ಅದನ್ನೇ ಹೋಗಿರ್ತದೆ. ಏನು ಪರಿಮಳ, ಸುಗಂಧ ದ್ರವ್ಯ. ಅಂತೂ ನನ್ನನ್ನು ಆ ಕಡೆಯಿಂದ ದೂರ ನೀನು ಎಳೆದುಕೊಂಡು ಹೋಗ್ತಾ ಇದ್ದೀಯಲ್ವಾ? ಬರ್ತೀನಿ ಅಂತ ಎಳೆದುಕೊಂಡು ಹೋಗೋದಕ್ಕೆ ಏನು ಮಾಡೋಣ? ನಾರಾಯಣ ನಾರಾಯಣ ಅಂತ ಹೇಳ್ತಾ ಇದ್ದ ಯಾರು ಗೊತ್ತಾಯ್ತದೆ? ನಾರದ ಮಹರ್ಷಿಗಳು. ನಾರದರಿಗೆ ಗೊತ್ತಾಗಬಾರ್ದು ನಾವಿಲ್ಲಿ ಜೀವನ ಸಾಗಿಸ್ತೇವೆ ಅಂತ. ನಾರದರಿಗೆ ಗೊತ್ತಾಗಬಾರ್ದು. ನೀನು ಒಂದು ಆಶೀರ್ವಾದ ಪಡಿ. ಯಾರು? ನೀನು ಆಶೀರ್ವಾದ ಪಡೆಯುವುದು ಬೇಡ. ನೀನು ಆಶೀರ್ವಾದ ಪಡಿ, ನಾನು ಆಶೀರ್ವಾದ ಪಡಿತೆ. ನಿನ್ನ ಪರವಾಗಿ, ಮಗುವಿನ ಪರವಾಗಿ ನಾನು ಆಶೀರ್ವಾದ ಪಡಿತೆ. ಅವರ ಕಣ್ಣಿಗೆ ಬೀಳಬೇಡ. ಜಯ ನಮೋ ನಾರಾಯಣ, ಜಯತು ಜಯ ಜಯ ನಮೋ ನಾರಾಯಣ. ಭವಮಯ ಗರಡಾಯಣ ಪುನಿತ ನಿವಾರಣ, ಜಯತು ಜಯತು ಜಯ ನಾರಾಯಣ, ಜಯ ನಾರಾಯಣ, ಜಯ ನಾರಾಯಣ. ದೂರದಿ ಬರುತ್ತಿರುವ ನಾರದ ನಗು ಕಂಡು ಬೋಧಿ ಸಾರು ತೋಲು
ಬರಬೇಕು ಬರಬೇಕು ಎಂದು ನಾನು ಹೇಳಿದ್ರೆ ನೀವು ನೀವು ಬರುವವರಲ್ಲ. ನೀವು ಹೋಗಿ ನಾನು ಬಂದಿದ್ದೇನೆ ಪುಣ್ಯಾತ್ಮ. ನೀವು ಹೋಗಿ ಎನ್ನುವ ಹಾಗೆ ಹೇಳಿದ್ರೆ ನೀವು ಹೋಗುವವರ ಹಾಗೆಂದು ನೀವು ಇಲ್ಲಿ ನಿಂತು ಮಾತಾಡು. ನೀವು ಬಂದ್ರೆ ಯಾರಿಗೆ ಬೇಸರ ಆಗುದಿಲ್ಲ. ಯಾಕೆ ಗೊತ್ತುಂಟ? ಯಾಕೆ? ನಿಮ್ಮ ವೇಷ ಎಲ್ಲಿಯೂ ಕೊಳೆಯುವುದಿಲ್ಲ. ಹೌದಲ್ಲ? ಬೇಗ ಹೋಗಿ ನಿನ್ನ ಕೈ ಈ ಕಡೆ. ಪುಣ್ಯಾತ್ಮ ಏನಯ್ಯ ಅದು? ಆಶ್ರಮದ ಒಳಗೆ ಗೆಜ್ಜೆಯ ಸುನಾದ ಕೇಳುತ್ತಾ ಉಂಟಲ್ಲ. ಅದು ಪೀಡೆ. ನಿನಗೂ ಬರಬಾಯಿಲ್ಲ. ಹಾಗಲ್ಲ, ಪೀಡೆ ಉಂಟು, ಕಾಡಲ್ವಾ? ಒಂದು ಪೀಡೆ. ಆ ಗೆಜ್ಜೆಯ ನಾದವನ್ನು ಕೇಳುವಾಗ ಸ್ವರ್ಗಲೋಕದ ರಂಬೆ ಊರ್ವಶಿಯ ನಾದವನ್ನು ಕೇಳಿದಷ್ಟೇ ಒಂದು ನೆನಪು ಆಗುತ್ತಾ ಉಂಟು. ಯಾವತ್ತೋ ಅಲ್ಲ ಆಗಿರ್ಬೋದು, ಅದಕ್ಕೆ ನಾವೇನು ಮಾಡ್ಲಿಕ್ಕೆ ಅಯ್ಯ, ಆಶ್ರಮದ ಒಳಗೆ ಏನೋ ಒಂದು ವಿಶೇಷ ವಿಚಿತ್ರ ಉಂಟು ಅಂತ ಕಾಣ್ತದೆ. ಯಾವ್ದಕ್ಕೂ ನೋಡಿ ಬರ್ತದೆ. ಇಲ್ಲಿಯವರೆಗೆ ಬಂದ ಒಳಗೆ ಹೋಗಿ ಬರ್ತೇನೆ ಒಮ್ಮೆ. ನೀವು ಒಳಗೆ ಹೋಗುದಿಲ್ಲ. ಯಾಕೆ? ಹಾಗಲ್ಲ, ಅದು ಸಣ್ಣ ಮಗು ಅಳುವಂತ ಕಾಡು ಪಾಪ. ಕಾಡು ಪಾಪ. ಅದು ಕಾಡು ಪಾಪ. ಈ ಕಾಡಿನಲ್ಲಿ ಮತ್ತೆ ಏನೆಲ್ಲ ಉಂಟು? ಓ ಹಾಗೆ ಅಲ್ವ? ಕಾಡು ಪಾಪ ಅಳುವುದು ಹಾಗೆ ಅಲ್ವ? ಏನಿಲ್ಲ ಅಯ್ಯ, ಸ್ವರ್ಗಲೋಕದಿರುವಂತ ಪಾರಿಜಾತ ಸುಮವನ್ನೇ ನೋಡಿದಂತ ಅನುಭವ ಆಗುತ್ತಾ ಉಂಟು. ಇದೆಲ್ಲಿದೆ ಪುಣ್ಯಾತ್ಮ? ಇಲ್ಲಿ ಹೌದು, ಅಲ್ಲಿಡಿ ಹೂ ಅಲ್ಲಿಡಿ ಅಲ್ಲ, ಬೇಗ ಬೇಗ ಎಲ್ಲಿದೆ ಬಂದ ಮೊದಲು ಇಲ್ಲಿ ವಿಭೂತಿ ಬೀಳ್ತಾ ಇತ್ತು. ಈಗ ಹೂ ಬೀಳುವುದಕ್ಕೆ ಪ್ರಾರಂಭ ಆಗಿದೆ. ವಿಚಿತ್ರ. ಇನ್ನು ಮುಂದೆ ಏನೆಲ್ಲ ಬೀಳ್ತದೆ ಅಂತ ವಿಚಿತ್ರ ಆದರೂ ಸತ್ಯ. ಪುಣ್ಯಾತ್ಮ ಆಶ್ರಮದ ಒಳಗೆ ಅದು ಎಲ್ಲಿದೆ ಪುಣ್ಯಾತ್ಮ? ಹೆಣ್ಣು ಮಕ್ಕಳ ಕೂದಲು ಕಾಣುತ್ತಾ ಉಂಟಲ್ಲ. ಅದು ಕೂಡ ಏನಾದ್ರೂ ಪೀಡೆ? ಅಯ್ಯ, ನಿಮಗೆ ಏನಾದ್ರೂ ಕಾಣ್ತದೆ, ನಾವು ಹೊಡೆಯಲ್ಲ. ಇದ್ದದನ್ನು ನೋಡಿದೆ ಅಷ್ಟೇ. ಈಗ ನೀವೇನು ತೀರ್ಮಾನಕ್ಕೆ ನಾನ ಅಯ್ಯ ಪುಣ್ಯಾತ್ಮ, ನಿನ್ನ ಒಂದು ಅವಸ್ಥೆ. ಬ್ರಹ್ಮರ್ಷಿಯುತ ಆಗುವೆನೆಂದುತ ಅಮ್ಮಿನ ನುಡಿ ನೀ ಆಡಿರುವೆ. ಹಮ್ಮಿನ ನುಡಿಯಾಡಿದೆಯಂತೆ, ಹಮ್ಮಿನ ನುಡಿಯಾಡಿದೆಯಂತೆ, ಹಮ್ಮಿನ ನುಡಿಯಾಡಿದೆಯಂತೆ. ಕಮ್ಮಗೋಲನಿಗೆ ವಶವಾಗುತ್ತ ನೀ, ಕಮ್ಮಗೋಲನಿಗೆ ವಶವಾಗುತ್ತ ನೀ, ಸುಮ್ಮನೆ ತಪ ಬಿಟ್ಟಿಗೆಯಂತೆ. ಸಮಾಜಯುತೀನಾಗುವೆನೆಂದ ಹಮ್ಮಿನ ನುಡಿಯಾಡಿಕೆಯಂತೆ. ಅಯ್ಯ ವಿಶ್ವಾಮಿತ್ರನೇ, ನಿನ್ನ ಸ್ಥಿತಿಯನ್ನು ಕಾಣುವಾಗ ಅಯ್ಯೋ ಪಾಪ ಅಂತ ನನಗೇ ಅನಿಸುತ್ತಾ ಉಂಟು. ಪ್ರಪಂಚದಲ್ಲಿ ಯಾರಿಗೇ ಆಗ್ಲಿ ನಿನಗೆ ಬಂದಂತಹ ದುಸ್ಥಿತಿ ಬರಬಾರದು ಅಂತ. ಏನು ದುಸ್ಥಿತಿ ಬರಲಿಲ್ಲ, ಸಂತೋಷದಲ್ಲಿ. ಹೌದಪ್ಪ, ನಿನಗೆ ಸಂತೋಷ. ಹೌದು, ನೀವು ಎಣಿಸುವುದು ದುಸ್ಥಿತಿ ಅಂತ. ನನ್ನ ಬಗ್ಗೆ ಪಡೆಯುವ ಸುಖ ಅಂದ್ರೆ ಆ ಸುಖ ನಿನಗೆ ಬೇಕಾ? ಯಾರೇ ಆಗಲಿ ಒಬ್ಬ ಕಳ್ಳನಾದವನು ಅಡಗಬೇಕು ಅಂತ ಆದ್ರೆ ಎಲ್ಲಾದ್ರೂ ಕಾಡನ್ನೇ ಹುಡುಕಬೇಕು. ಬಯಲಿನಲ್ಲಿ ಅಡಗಿದ್ರೆ ಹುಡುಕುವುದಕ್ಕೆ ಬಹಳಷ್ಟು ಸುಲಭ. ನೀನ್ ಯಾಕೆ ಬಯಲಿನಲ್ಲಿ ಅಡಗೋದಕ್ಕೆ ಬೇಕಾದ ಪ್ರಯತ್ನ ಮಾಡ್ತೀನಿ? ನಿನ್ನ ಗುಟ್ಟೆಲ್ಲ ತಿಳಿದೇ ನಾನು ಇಲ್ಲಿಗೆ ಬಂದಿದ್ದೇನೆ. ಏನಾಯ್ತು? ಹಾಗಾದ್ರೆ ಬಂದದ್ದು ಯಾಕೆ? ತಿಳಿದ್ರೆ ಏನಾಯ್ತು? ಇಲ್ಲಿಗೆ ಸತ್ಯ ನೇರಕ್ಕೆಯೊಂದಿಗೆ ನಾನು ಜೀವನವನ್ನು ಸಾಗಿಸ್ತಾ ಒಪ್ಪಿಕೊಂಡಿದ್ದೆಲ್ಲ. ಏನಾಗಬೇಕು? ಪ್ರಪಂಚದಲ್ಲಿ ಏನಾಗುತ್ತಾ ಉಂಟು ಅದಾ ಸ್ವಲ್ಪ ನೆನಪಿದೆ. ಪ್ರಪಂಚ ಏನೇ ಇರಲಿ, ನಾನು ಜೀವನದಲ್ಲಿ ಸುಖ. ನಿನ್ನದು ನಿನ್ನ ಸಂಸಾರ ಅಷ್ಟಕ್ಕೆ ಸಾಕಾಗುದಿಲ್ಲ ಪುಣ್ಯಾತ್ಮ. ಅಂದ್ರೆ ನಾನು ಇಲ್ಲಿಗೆ ಬರೋದಕ್ಕಿಂತ ಮೊದಲು ವಶಿಷ್ಠಾಶ್ರಮಕ್ಕೂ ಕೂಡ ಹೋಗಿದ್ದೆ. ವಶಿಷ್ಠಾಶ್ರಮಕ್ಕೆ? ಹೌದು, ಹೋಗಿ. ನನಗೇನಂತೆ? ಏನಾಯ್ತು? ಎಲ್ಲಿಗೆ ಬೇಕಾದ್ರೂ ಹಾಗೆ ಸ್ವಾತಂತ್ರ್ಯ ಉಂಟು, ಹೋಗಿ. ಸ್ವಾತಂತ್ರ್ಯ ಉಂಟು. ಅವ ಈಗ ಏನು ಮಾಡುತ್ತಾ ಇದ್ದಾನೆ? ಕೈ ತಟ್ಟಿ ನಗುತ್ತಾ ಇದ್ದಾನೆ. ಯಾಕೆ? ಅದಕ್ಕೆ ಆಸ್ಪದ ಮಾಡಿಕೊಟ್ಟವ ನೀನೆ. ಯಾಕೆ ಕೈ? ಯಾಕಂದ್ರೆ ಅವನ ಮುಂದೆ ಏನೋ ಒಂದು ಪ್ರತಿಜ್ಞೆ ಮಾಡಿದ್ದೆ ಅಂತ ಬ್ರಹ್ಮರ್ಷಿ ಆಗುತ್ತೇನೆ ಎಂಬಾಗೆ ಅದನ್ನು ಬಿಟ್ಟು ಹೆಣ್ಣಿನ ಚಕ್ಕಂದ ಆಟ ಆಡ್ತಾ ಇದ್ದಿ. ಅವರು ಹೇಳುದು ಒಂದೇ. ಈಗ ನಾನು ಮೇನಕೆಯೊಂದಿಗೆ ಜೀವನ ಸಾಗಿಸ್ತಾ ಇದ್ದೇನೆ.
ಅಲ್ವಾ ಇದು? 25 ವರ್ಷ ಜೀವನ ಸಾಗಿಸ್ತಾ ಇದ್ದೇನೆ ಅಂತ ಅವನಿಗೆ ಗೊತ್ತಾಗಿದೆ. ಹೌದು. ನಾನು ಎಷ್ಟು ವರ್ಷ ಜೀವನ ಸಾಗಿಸಿದೆ ಅಂತ ಲೆಕ್ಕ ಹಾಕ್ತಾ ಇದ್ದ. ಹಾಗಲ್ಲ, ನಿನ್ನ ಗುರಿ ಏನಿತ್ತು? ಅವ ಹೇಳುದು ಒಂದೇ, ಕಾಗೆ ಒಂದು ಹೋಗಿ ಧ್ವಜಸ್ತಂಭ ಮೇಲೆ ಕುಳಿತರೆ ಗರುಡ ಆಗುವುದಕ್ಕೆ ಸಾಧ್ಯವಿಲ್ಲ. ವಿಶ್ವಾಮಿತ್ರ ಹೇಳಿದ್ದು ಹೌದು, ಅವನಿದೆಲ್ಲ ಇದು ಸಾಧ್ಯವೋ ಅಂತ ಕೈ ತಪ್ಪಿ ನಗು ಹಾಗೆ ಮಾಡಿಬಿಟ್ರು. ಸರಿಯಾದ ಸಂದರ್ಭದಲ್ಲಿ ಬಂದು ನನ್ನನ್ನು ಎಚ್ಚರಿಸಿದ್ರಿ. ಆ ವಸಿಷ್ಠನನ್ನು ನನ್ನ ವೈರಿ ಎನ್ನುವ ಹಾಗೆ ನಾನು ಇದುವರೆಗೆ ತಿಳಿದುಕೊಂಡವರಿದ್ದೇನೆ. ಆದ್ರೆ ಆತ ಖಂಡಿತವಾಗಿ ನನಗೆ ವೈರಿಯಲ್ಲ, ನನ್ನ ಮಿತ್ರನಿದ್ದಾನೆ. ನನ್ನ ಜೀವನದ ಉದ್ದೇಶವನ್ನು ಆತ ನೆನಪು ಮಾಡಿದನಲ್ಲ, ಸಂತೋಷವಾಯ್ತು ಸಂತೋಷವಾಯ್ತು. ಕೈ ಕೊಡಿ ಆದಷ್ಟು ಬೇಕಂದ್ರೆ ಆ ಬ್ರಹ್ಮ ಪದವಿಯನ್ನು ನಾನು ಪಡೆದೇ ಬೇಕು. ಹೋಗಿ